ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಬಾರಿಯ IPL ಪಂದ್ಯಾವಳಿಗಳು ಅದರಲ್ಲೂ RCB ಪಂದ್ಯಾವಳಿಗಳು ಬೆಂಗಳೂರಿನಲ್ಲಿ ನಡೆಯಲ್ವಾ ಅಭಿಮಾನಿಗಳಿಗೆ ಇನ್ನೂ ಗೊಂದಲ. ಆದರೆ ಮುಂದಿನ 2 ದಿನಗಳಲ್ಲಿ ಗುಡ್ ನ್ಯೂಸ್ ಒಂದನ್ನು ಕೊಡಲಿದ್ದಾರೆ RCB ಅವರು. ಅದು ಎಲ್ಲ ಪಂದ್ಯಗಳು RCB ಪಂದ್ಯಗಳು ಬೆಂಗಳೂರಿನಲ್ಲೇ ಬಹುತೇಕ ನಡೆಯುತ್ತೆ ಎನ್ನುವಂಥದ್ದು. RCB ಫ್ಯಾನ್ಸ್ಗೆ ಇದು ನಿಜಕ್ಕೂ ಕೂಡ ಗುಡ್ ನ್ಯೂಸ್. ಬೆಂಗಳೂರಿನಲ್ಲಿ ಪಂದ್ಯ ಆಡೋದಕ್ಕೆ ಕೊಹ್ಲಿ ಪಡೆ ಅಸ್ತು ಅಂತ ಹೇಳಿದೆ. ತವರಿನಲ್ಲಿ ಪಂದ್ಯಗಳನ್ನು ಆಡಿಸೋದಕ್ಕೆ RCB ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸರ್ಕಾರದ ಜೊತೆ ಅಂತಿಮ ಮಾತುಕತೆಯ ಬಳಿಕ ನಿರ್ಧಾರ ಪ್ರಕಟವಾಗುತ್ತೆ. ಇನ್ನೆರಡು ದಿನಗಳಲ್ಲಿ ಅಧಿಕೃತ ಪ್ರಕಟಣೆಯಾಗುವಂತಹ ಸಾಧ್ಯತೆ ಇದೆ. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. RCB ಅಭಿಮಾನಿಗಳಂತೂ ತುಂಬ ನಿರಾಸೆಯನ್ನು ವ್ಯಕ್ತಪಡಿಸಿದರು. ಏನು ನಮ್ಮ ಪಂದ್ಯಗಳನ್ನ ನಾವು ಬೇರೆ ಕಡೆ ಹೋಗಿ ನೋಡಬೇಕಾ, ಬೆಂಗಳೂರಿನಲ್ಲಿ ಮ್ಯಾಚ್ಗಳಾಗಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತ. ಆದರೆ ಕೊನೆಗೂ ಕೂಡ ಈಗ RCB ಅವರು ಅಳೆದು ತೂಗಿ, ಅದರಲ್ಲೂ ವೆಂಕಟೇಶ್ ಪ್ರಸಾದ್ KSCA ಪ್ರೆಸಿಡೆಂಟ್ ಆದ ನಂತರ ಸತತ ಪ್ರಯತ್ನವನ್ನು ಮಾಡಿದ್ದಾರೆ. ಕೊನೆಗೂ ಈಗ RCB ಪಂದ್ಯಗಳನ್ನು ಇಲ್ಲೇ ಆಡೋದಕ್ಕೆ ಅಸ್ತು ಅಂದಿದೆ. ಒಂದು 2 ದಿವಸದಲ್ಲಿ ಅಧಿಕೃತವಾದಂತಹ ನಿರ್ಧಾರ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಸರ್ಕಾರದ ಜೊತೆ ಮಾತುಕತೆ ಆಡಬೇಕು. ಸರ್ಕಾರದ ಜೊತೆ ಮಾತುಕತೆ ಆಡಿ ಅದನ್ನು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಇನ್ನು ಬೆಂಗಳೂರಿನಲ್ಲಿ ಪಂದ್ಯವನ್ನು ಆಡಿಸೋದಕ್ಕೆ RCBಗೆ ಮನವಿ ಮಾಡಿಕೊಂಡಿತ್ತು KSCA, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ. ಇವರು ಮನವಿ ಮಾಡಿಕೊಂಡಿದ್ದರು ಇಲ್ಲೇ ಆಡಬೇಕು. ನಿನ್ನೆಯವರೆಗೆ ಸ್ಟೇಡಿಯಂ ಆಯ್ಕೆಗೆ ಅವಕಾಶವನ್ನು BCCI ಕೂಡ ಕೊಟ್ಟಿತ್ತು RCBಗೆ. ನಿನ್ನೆ ಬೆಂಗಳೂರಿನಲ್ಲಿ ಪಂದ್ಯ ಆಡ್ತೀವಿ ಅಂತ RCB ಮ್ಯಾನೇಜ್ಮೆಂಟ್ ಮಾಹಿತಿಯನ್ನು ಕೊಟ್ಟಿದೆ. ಇನ್ನೆರಡು ದಿನದಲ್ಲಿ ಸರ್ಕಾರದ ಜೊತೆ ಮಾತಾಡಿ ಅಧಿಕೃತ ಪ್ರಕಟಣೆ ಹೊರಬೀಳುವ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ. ಯಾಕೆಂದರೆ ಇವರು ಹೋಸ್ಟ್ ಪಿಚ್ಚಾಗಿ ಯಾವುದನ್ನು ಆಯ್ಕೆ ಮಾಡಿಕೊಂಡೇ ಇಲ್ಲ. ಪುಣೆ ಅಂತ ಇದ್ದರು ಅಥವಾ ಗುಜರಾತ್ ಅಂತ ಇದ್ದರು. ಈಗ ಅದು ಯಾವುದೂ ಆಯ್ಕೆ ಮಾಡಿಕೊಂಡೇ ಇಲ್ಲ. ಬೆಂಗಳೂರಿನಲ್ಲೇ ಪಂದ್ಯ ಆಡ್ತೀವಿ ಅಂತಂದ್ಬಿಟ್ಟು. ಹಾಗಾಗಿ ಇದು ಅವರ ತೀರ್ಮಾನ ಕೂಡ ಆಗಿದೆ. ಸರ್ಕಾರ ಕೂಡ ಇದಕ್ಕೆ ಸಾಥ್ ಕೊಡಬೇಕು. ಸರ್ಕಾರದ ಜೊತೆ ಮಾತುಕತೆ ಆಡಬೇಕು. KSCA ಅವರು, RCB ಅವರು ಮತ್ತು ಸರ್ಕಾರ ಎಲ್ಲ ಕೂತು ಮಾತನಾಡಿ ಅಂತಿಮವಾಗಿ ಘೋಷಣೆ ಹೊರಬೀಳೋದಕ್ಕೆ ಇನ್ನೊಂದು 2 ದಿನ ಬೇಕು. ಬಟ್ ಆಲ್ಮೋಸ್ಟ್ ಬೆಂಗಳೂರಿನಲ್ಲೇ ಪಂದ್ಯ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಂಡ. ಲೋಕೇಶ್, ಈಗ ಇಷ್ಟು ದಿನ ಅಳೆದು ತೂಗಿ ಈಗ ಕೊನೆಗೂ ಕೂಡ RCB ಪಂದ್ಯಗಳನ್ನು ಬೆಂಗಳೂರಿನಲ್ಲೇ ಆಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬರೋದಕ್ಕೆ ಏನು ಕಾರಣ ಅಂತ? ಅರವಿಂದ್, ಪ್ರಮುಖ ಕಾರಣ ಅಂತಂದ್ರೆ BCCI ಒಂದು ಆಯ್ಕೆಯನ್ನು ಕೊಟ್ಟಿತ್ತು. ಹೋಮ್ ಗ್ರೌಂಡ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಟ್ಟಿತ್ತು. ಆದರೆ ಯಾವುದೇ ರೀತಿ ಹೋಮ್ ಗ್ರೌಂಡನ್ನು ಆಯ್ಕೆ ಮಾಡ್ಕೊಂಡಿರಲಿಲ್ಲ. ಬೇರೆ ಪಂದ್ಯಗಳು ಹೋಮ್ ಗ್ರೌಂಡನ್ನು ಬೆಂಗಳೂರನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದು ಬೇರೆ ಟೀಮ್ಗಳು. ಹಾಗಾಗಿ RCB ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿಕೊಂಡು, ಅಂದರೆ KSCA ಈಗಾಗಲೇ ಮನವಿ ಮಾಡಿತ್ತು ಮತ್ತು ಮುಂಜಾಗ್ರತಾ ಕ್ರಮಗಳು ಒಂದಷ್ಟು ಮಾರ್ಪಾಡುಗಳನ್ನು ಆಗ್ತಾ ಇದೆ, ಸುರಕ್ಷತೆಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು RCB ಗಮನಕ್ಕೆ KSCA ತಂದಿತ್ತು. ತಂದಾದ ನಂತರ ಸರ್ಕಾರದ ಜೊತೆ ಕೂಡ ಮಾತುಕತೆ ಆಗಿದೆ. ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳು, ಸುರಕ್ಷತಾ ಕ್ರಮಗಳು ರೆಡಿ ಆಗ್ತಾ ಇದ್ದಾವೆ ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾದಮೇಲೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. BCCIಗೆ ಲಿಸ್ಟ್ ಕೊಡಲಿಕ್ಕೆ ನಿನ್ನೆ ಕೊನೆಯ ದಿನ ಆಗಿತ್ತು. ಮತ್ತೆ ಒಂದು 2 ದಿನಗಳ ಕಾಲಾವಕಾಶವನ್ನು ಕೇಳಿರೋ ಹಿನ್ನೆಲೆಯಲ್ಲಿ 2 ದಿನಗಳಲ್ಲಿ ಸರ್ಕಾರ ಜೊತೆ RCB ಮ್ಯಾನೇಜ್ಮೆಂಟ್ ಮಾತುಕತೆಯನ್ನು ಮಾಡಿ ಫೈನಲ್ ಮಾಡುವ ಸಾಧ್ಯತೆ ಇದೆ. ಅಧಿಕೃತವಾಗಿ ಬೆಂಗಳೂರಿನಲ್ಲೇ ಪಂದ್ಯಗಳನ್ನು ನಡೆಯೋದಕ್ಕೆ ಅವಕಾಶನ ಮಾಡಿಕೊಡುವ ರೀತಿಯಲ್ಲಿ ಆಡ್ತವೆ ಎನ್ನುವಂತಹ ಅಧಿಕೃತ ಪ್ರಕಟಣೆ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. 2 ದಿನಗಳಲ್ಲಿ ಅದು ಗೊತ್ತಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಈಗಾಗಲೇ ನ್ಯಾಯಮೂರ್ತಿ ಕುನ್ನಾ ಅವರು ಒಂದಷ್ಟು ಶಿಫಾರಸುಗಳನ್ನು ಏನು ಮಾಡಿದ್ರು, ಅವುಗಳನ್ನು ಕೂಡ ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕು ಅಂತೇಳಿ ಹೇಳಿದ್ರು. ಅದು ಕೂಡ ಈಗ ಮಾರ್ಪಾಡುಗಳು ಆಗ್ತಾ ಇರ್ತಕ್ಕಂಥದ್ದು. ಸುರಕ್ಷತೆಯ ದೃಷ್ಟಿಯಿಂದಾಗಿ ಏನೆಲ್ಲ ಮುಂಜಾಗ್ರತಾ ಕ್ರಮ ಸ್ಟೇಡಿಯಂ ಬಳಿ ತೆಗೆದುಕೊಳ್ಬೇಕಾಗಿತ್ತು ಅವುಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ ಅಂತನ್ನುವಂಥ ಸ್ಪಷ್ಟ ನಿದರ್ಶನವನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಸಮಿತಿಯು ಕೂಡ ಮರು ಇನ್ಸ್ಪೆಕ್ಷನ್ ಅನ್ನು ಕೂಡ ಮಾಡ್ತಾ ಇದೆ. ಏನೆಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆ ಆಗಿದೆ ಅಂತೇಳಿ RCB ಕೂಡ ಈಗ ಮತ್ತೆ ಪಂದ್ಯಾವಳಿ ಆಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಸರ್ಕಾರ ಈಗಾಗಲೇ ಇಲ್ಲಿ ಮ್ಯಾಚ್ ಆಡಲಿಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಆದರೂ ಕೂಡ RCB ಅವರು ಸರ್ಕಾರ ಜೊತೆ ಮಾತುಕತೆಯನ್ನು ಮಾಡಿ ಫೈನಲ್ ಮಾಡ್ತಾರೆ. ಇನ್ನೊಂದು 2 ದಿನದಲ್ಲಿ ಅಧಿಕೃತವಾಗಿ ಪ್ರಕಟಣೆ ಆಗುವ ಸಾಧ್ಯತೆ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಲೋಕೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡೋಣ, ಈಗ ಒಂದು 2 ದಿನ ವೆಯ್ಟ್ ಮಾಡಿ ಈಗಾಗಲೇ ತೀರ್ಮಾನಕ್ಕೆ ಬಂದಿದ್ದಾರೆ RCB ಅವರು ಬೆಂಗಳೂರಿನಲ್ಲಿ ಆಡಬೇಕು ಅಂತ. ಅದು ಬೆಂಗಳೂರಿನಲ್ಲಿ ಆಡಿದ್ರೇ
ಅಭಿಮಾನಿಗಳಿಗೆ ಅದೊಂದು ಕ್ರೇಜ್ ಹೆಚ್ಚಾಗೋದಕ್ಕೆ ಸಾಧ್ಯ. ಹೇಳಿ ಕೇಳಿ ಆರ್ ಸಿ ಬಿಗೆ ವಿಪರೀತವಾದಂತಹ ಫ್ಯಾನ್ ಬೇಸ್ ಇದೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ಖುಷಿ ಆಗಬೇಕು ಅಂದರೆ ಬೆಂಗಳೂರಿನಲ್ಲೇ ಆಟ ಆಡಿಸ್ಬೇಕು.